ಎಲ್ಲರಿಗೂ ನಮಸ್ಕಾರ. ಈ ದಿನದ ಲೋಕ್ ಅದಾಲತ್ನಲ್ಲಿ ಸಾಕಷ್ಟು ಪ್ರಕರಣಗಳು ಈಗಾಗಲೇ ರಾಜಿ ಆಗ್ತಾ ಇದೆ. ಸಾಕಷ್ಟು ಕಕ್ಷಿದಾರರು, ವಕೀಲರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇದು ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ JMFC ನ್ಯಾಯಾಲಯದಲ್ಲಿ OS ನಂಬರ್ 335/2002 ಪ್ರಕರಣ, ಅಂದರೆ ಡಿಕ್ಲರೇಷನ್ ಮತ್ತು ಮ್ಯಾಂಡೇಟರಿ ಇಂಜಂಕ್ಷನ್ನು, ಅದರಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು. ಎನ್ಕ್ರೋಚ್ಮೆಂಟನ್ನು ಇದು ಮಾಡಿ ಈಗ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದು ತುಂಬ ಸಂತೋಷದ ವಿಷಯ, ಯಾಕಂದರೆ 2002 ಮ್ಯಾಟರು ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಇನ್ನೊಂದು ಪ್ರಕರಣ 643/2016 ಅಂಥೇಳಿ, ಅದು ಡಿಕ್ಲರೇಷನ್ ಮತ್ತು ಇಂಜಂಕ್ಷನ್ ಸೂಟ್ ಇತ್ತು. ಅದು ಸಹ 17 ಲಕ್ಷ ರೂಪಾಯಿಗೆ ಸೆಟ್ಲ್ಮೆಂಟ್ ಆಗಿದೆ. ಮತ್ತು ಈಗಾಗಲೇ ಇದೇ ಒಂದೇ ನ್ಯಾಯಾಲಯದಲ್ಲಿ ಹೇಳಬೇಕಂದ್ರೆ NI ಆ್ಯಕ್ಟ್ 35 ಕೇಸ್ ಸೆಟ್ಲ್ಮೆಂಟ್ ಆಗಿದೆ. ಅದೇ ರೀತಿ ಬೇರೆ ಬೇರೆ ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣಗಳು ಸೆಟ್ಲ್ಮೆಂಟ್ ಆಗಿದೆ. ಇನ್ನು ಸಂಜೆ ಒಳಗೆ ಬಹಳಷ್ಟು ಪ್ರಕರಣಗಳು ಸೆಟ್ಲ್ಮೆಂಟ್ ಆಗುತ್ತೆ. ಸಿವಿಲ್ ಸೂಟ್ಸ್ ಇರ್ಬೋದು, ಮೋಟರ್ ವೆಹಿಕಲ್ಸ್ ಇರ್ಬೋದು, ಚೆಕ್ ಬೌನ್ಸ್ ಕೇಸ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ಸ್ ಇರ್ಬೋದು, IMU ಆ್ಯಕ್ಟ್ ಇರ್ಬೋದು, ಡಿಕ್ಲರೇಷನ್ ಸೂಟ್ಸ್ ಇರ್ಬೋದು, ಅಥವಾ ಕ್ರಿಮಿನಲ್ ಪ್ರಕರಣಗಳು, ರಾಜ್ಯೋಗಂತ ಪ್ರಕರಣಗಳು ಸಹ ಸಾಕಷ್ಟು ಪ್ರಕರಣಗಳು ಈಗಾಗಲೇ ರಾಜಿಯಾಗಿದೆ. ಈಗ ನಮಗೆ ಈಗ ನಾವು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕು ಅಂತ ಹೇಳಿದರೆ 9627 ಪ್ರಕರಣ ನಾವು ಇವತ್ತು ರಾಜಿಗೆ ಅಂತ ಗುರುತಿಸಿದ್ವಿ. ಅದರಲ್ಲಿ 5440 ಪ್ರಕರಣಗಳು ಈಗಾಗಲೇ ರಾಜಿಯಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಸಂಜೆ ಒಳಗೆ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಕರಣಗಳು ಸೆಟ್ಲಾಗ್ತವೆ. ಇದೊಂದು ಎಲ್ಲರಿಗೂ ಒಂದು ಉತ್ತಮ ಅವಕಾಶ. ಯಾಕಂದರೆ ದಿನ ಸಮಸ್ಯೆ ನಡುವೆ ಬದುಕುವ ಬದಲಿಗೆ ಅವರವರ ಪ್ರಕರಣಗಳನ್ನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮುತುವರ್ಜಿ ವಹಿಸಿ ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಿಟ್ಟರೆ ನೆಮ್ಮದಿಯಾಗಿರ್ಬೋದು. ಕಾಂಪೌಂಡೇಬಲ್ NI ಆ್ಯಕ್ಟಲ್ಲೇ ನಾವೀಗ 67 ಕೇಸ್ ಸೆಟ್ಲ್ಮೆಂಟ್ ಆಗಿದೆ. ಬ್ಯಾಂಕ್ ಸೂಟ್ಸ್ 26 ಕೇಸ್ ಆಗಿದೆ. ಇನ್ನು MUCದು ಜಾಯಿಂಟ್ ಮೆಮೊ ಬರಬೇಕಾಗಿದೆ. ಎಕ್ಸಿಕ್ಯೂಷನ್ ಕೇಸು ಅಂದರೆ ಜಾರಿ ಅರ್ಜಿ, ಅಂದರೆ ಜಜ್ಮೆಂಟ್ ಆದಮೇಲೆ ಅದನ್ನ ಎಕ್ಸಿಕ್ಯೂಷನ್ ಹಾಕ್ಕೊಂಡಿರ್ತಾರೆ, ಅದು 62 ಕೇಸ್ ಆಗಿದೆ. ಅದರ್ ಸಿವಿಲ್ ಕೇಸಸ್ಸು ಅಂದರೆ ಬೇರೆ ಬೇರೆ ಸಿವಿಲ್ ಪ್ರಕರಣಗಳು 25 ಆಗಿದೆ. ಅದೇ ರೀತಿ IMU ಆ್ಯಕ್ಟ್ 279, 337 ಎಲ್ಲ ಪ್ರಕರಣಗಳು ಸೇರಿಕೊಂಡು, ಕಾಂಪೌಂಡೇಬಲ್ ಕೇಸಸ್ಸು ಸೇರಿಕೊಂಡು, ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಸೇರಿಕೊಂಡು 5440 ಕೇಸ್ ಈಗ ನಿಮ್ಮ ಜೊತೆ ನಾನು ಮಾತಾಡುವಷ್ಟೊತ್ತಿಗೆ ಸೆಟ್ಲ್ಮೆಂಟ್ ಆಗಿದೆ. ಇದೊಂದು ಉತ್ತಮ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ವಕೀಲರು ಸಹ ತಮ್ಮ ಕಕ್ಷಿದಾರರೊಂದಿಗೆ ಮುಂದೆ ಬಂದು ತಮ್ಮ ಪ್ರಕರಣಗಳನ್ನು ಈ ಲೋಕ್ ಅದಾಲತ್ನಲ್ಲಿ ರಾಜಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನ್ಯಾಯಾಧೀಶರು ಮತ್ತು ಅಡ್ವೊಕೇಟ್ ಕನ್ಸಿಲೇಟರ್ಸ್ ಕೂತು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ. ಅದೇ ರೀತಿ ನೀವು ಪತ್ರಿಕಾ ಮಾಧ್ಯಮದವರು ನಮಗೆ ಹೆಚ್ಚು ಪ್ರಕಟಣೆಯನ್ನು ನೀಡಿ ಪ್ರಚಾರ ನೀಡಿದ್ದೀರಿ ಅನ್ನೋದು ನಮಗೆ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದರೆ ಭಾಳಷ್ಟು ಲಿಟಿಗೆಂಟ್ಸ್ ಬಂದಿರೋದ್ರಿಂದ ಆ್ಯಸ್ ಗುಡ್ ಆ್ಯಸ್ ಕೋರ್ಟ್ ನಡೀತಾ ಇದೆ ಏನೋ ಅಂತ ಹೇಳುವಷ್ಟು ಗಮನಕ್ಕೆ ಬರುವ ರೀತಿಯಲ್ಲಿ ಹೊರಗಡೆ ರಶ್ ಇದೆ. ಸೊ ಐ ಥ್ಯಾಂಕ್ each one of you and all the stakeholders and congratulate each one of you. Thank you and all.